ಅಮ್ಮ ಅಮ್ಮ ಸರ್ವರಿ ಹೋಗು, ಬೇಗ ನೀರು ತಗೊಂಬರ್ಗು. ಬಾಬಾ ಮೋನು, ನಮ್ಮನು ಏನ್ ಮಗಳ? ಈಗ ಈ ವಿಷಯದ ಬಗ್ಗೆ ಚರ್ಚೆ ಬೇಡ, ಹೋಗಿ ನಾಳೆ ತಯಾರಿ ಮಾಡ್ಕೊ. ಹಾಗೆ ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ಸರಿ. ಹಾಗಾದ್ರೆ ಮೋನು ನಮ್ಮ ಅತ್ತೆ ಮಗಳ, ಅವಳಿಗೆ ಗೊತ್ತಿತ್ತೋ ಇಲ್ವೋ? ಒಂದು ಮಾತಾದ್ರೂ ನನಗೆ ಹೇಳಬೇಕಿತ್ತು ತಾನೆ. ಅಕಸ್ಮಾತ್ ಗೊತ್ತಿದ್ರು ಇಲ್ಲಿ ಬಂದಿದ್ದಾಳೋ ಏನೋ. ನನ್ನ ಬಳಿ ಒಂದ್ಸತಿ ಹೇಳ್ಕೊಳ್ಳೇ ಇಲ್ವಲ್ಲ. ಏನು ಮಾಡೋದು? ಅವಳಿಗೊಂದು ಫೋನ್ ಮಾಡೋಣ. ಫೋನ್ ಬೇರೆ ಹೋಗ್ತಾ ಇಲ್ಲ, ಸ್ವಿಚ್ ಆಫ್ ಅಂತ ಕೇಳಿಸ್ತಿದೆ. ಏನು ಮಾಡೋದೀಗ? ಅಮ್ಮ ಅಮ್ಮ ಏನಾಯ್ತು ಸೂರ್ಯ? ಅಮ್ಮ, ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ತೀನಿ. ಚೆನ್ನಪ್ಪಂಗೆ ಫೋನ್ ಮಾಡಿ ಬರೋಕ್ಕೆ ಹೇಳು. ನನ್ನ ಮಗಿ ಒಂದಾಗ ಕೂತ್ಕೊಂಡು ಅಭ್ಯಾಸನಿಲ್ಲ. ಅತ್ಲಾಗೆ ಜೀಪ್ನಾಗೆ ಸುತ್ತ ಆಡ್ಕೊಂಬತ್ತಿದ್ದ. ಒಂದೇ ಕಡೆ ಮಲಗಿದ್ನ, ಒಂದೇ ಕಡೆ ಕೂತ. ನನ್ನ ಕಣಂಗೆ ನೋಡಕ್ಕೆ ಸಾಧ್ಯನೇ ಆಗ್ತಿಲ್ಲ. ಏನು ಮಾಡೋದು ಈಗ? ಅವನ ಹೊರಗಡೆ ಹೋಗ್ತೀನಿ ಅಂತಾನೆ, ಬೇಡ ಅನ್ಬಾರ್ದು. ಸೂರ್ಯ ಏನೋ ಮನಸಾರೆ ಮನಸ್ಸಿನ ಪ್ರೀತಿಸ್ತಿದ್ದ. ಮನಸ್ಸಿಗೆ ಇಷ್ಟವೇಂದ್ರು ಕೂಡ ಸುಮ್ಮನೆಗಿದ್ರು ಇಷ್ಟು ದಿನ ಕಣ್ಣೆದ್ರು. ಈಗ ಇಲ್ಲ ಅಂದ್ರೆ ಬಹುಶಃ ಅವನಿಗೂ ಆ ಮನಸ್ಸಿಗೆ ನೋವು ಆಗ್ತಿರ್ಬೇಕು. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದ್ರೆ ಮನಸ್ಸು ಕೂಡ ತಿಳಿ ಆಗಬಹುದೇನೋ. ಹೋಗ್ಬಾರಪ್ಪ, ಹೋಗ್ಬಾ. ಫೋನ್ ಮಾಡಿ ಚೆನ್ನಾಗೆ ಬರಕ್ಕೆ ಹೇಳ್ತೀನಿ. ಹಲೋ, ಒಂದು ಮಾತು ಹೇಳಿಲ್ವಲ್ಲ ನೀನು? ನಿಜವಾಗ್ಲೂ ನೀನೇ ಈ ಮದುವೆಗೆ ಒಪ್ಕೊಂಡಿದ್ಯಾ ಅಥವಾ ಮನೆಯವರೆಲ್ಲ ಬಲವಂತಕ್ಕೆ ಒಪ್ಕೊಂಡಿದ್ಯಾ ನೀನು? ನಿನಗೇನು ಗೊತ್ತಾಯ್ತು? ತಾತ ಮತ್ತೆ ಆಂಟಿ ಇಬ್ರು ಸೇರಿ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ರು. ನೀನು ನೋಡಿದ್ರೆ ನನಗೆ ಬೈತಿದ್ಯಲ್ಲ. ತಾತ ಏನೋ ಮಾತಾಡ್ತಿತ್ತು, ಬಾಯ್ ತಪ್ಪಿ ಹೇಳ್ಬಿಡ್ತು ತಾತ. ಅಂತೂ ನೀನು ಒಪ್ಕೊಂಡೆ ಅಲ್ವಾ? ನಂಗೆ ಅಷ್ಟು ಸಾಕು. ಬೆಳಗ್ಗೆ ತಾತ ನೋಡೋಕೆ ಯಾರೋ ಬರ್ತಾ ಇದ್ದಾರೆ ಅಂತ ಅಂದ್ಬಿಡ್ತಾ ನನಗಳು ತಡ್ಕೊಳಕ್ಕೆ ಆಗಲಿಲ್ಲ. ಎಷ್ಟು ಹತ್ತಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನೀನು ಇಲ್ಲ ಅಂದರೆ ನನಗಿರೋಕ್ಕೆ ಸಾಧ್ಯನೇ ಇಲ್ಲ. ಸಾಕು ಸಾಕು, ನಿನಗೆ ಹಿಂಗೆ ಅಳ್ತಾ ಇರು. ನಾನು ಕಾಲ್ ಕಟ್ ಮಾಡ್ತೀನಿ. ಅಯ್ಯೋ ಅಯ್ಯೋ, ಏನು ಬೇಡ, ನಾನು ಅಳಲ್ಲ. ಸೂರ್ಯ ಇಲ್ಲಿ. ಮತ್ತೆ ಅಣ್ಣ ಹೊರಗೆ ಕೂತಿದ್ದಾನೆ. ಮನೇಲಿ ದೊಡ್ಡ ಜಗಳನೇ ಆಗೋಯ್ತು ಗೊತ್ತಾ? ಮನು ಅಕ್ಕಂಗೆ ತಾತ ಬೈದು ಮನೆ ಬಿಟ್ಟು ಹೋಗು ಅಂತ ಬೈದು ಬೇರೆ ಕಳಿಸಿದ್ರು. ಅದೇರೋ ಹೇಮನ್ ಮಗಳು ಅಂತ ಬೇರೆ ಹೇಳ್ತವ್ರೆ. ಅದೇ ಯಾರ ಬಗ್ಗೆನೂ ನನಗೆ ಗೊತ್ತಿಲ್ಲ, ಏನು ಅಂತಲೂ ಗೊತ್ತಿಲ್ಲ. ಅತ್ತೆ ಮಗಳು ಅಂತ ಹೇಳ್ತಾ ಇದ್ರು. ದೊಡ್ಡ ದೊಡ್ಡ ಜಗಳನೇ ಆಯಿತು. ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಸುಮ್ಮನೆ ಬಂದ್ಬಿಟ್ಟೆ. ತಪ್ಪು ಮಾಡಿದೆ ಮನು. ನೀನು ಇಲ್ಲಿಗೆ ಬರಲೇಬಾರ್ದಾಗಿತ್ತು. ಅದಕ್ಕೂ ಮುಂಚೆ ನೀನು ನನ್ನ ಸೂರ್ಯನ ಪ್ರೀತಿಸಲೇಬಾರ್ದಾಗಿತ್ತು. ಈಗ ಸೂರ್ಯನ ಮನಸ್ಸಲ್ಲಿ ಅಚ್ಚಾಗೆ ಉಳಿದ್ಬಿಟ್ಟಿದ್ಯಾ. ಬೇರೆಯವ್ರನ್ನ ಮದುವೆ ಆಗಲು ಒಂದು ಕ್ಷಣ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ನಿಮ್ಮಮ್ಮ ಮಾಡಿದ ತಪ್ಪನ್ನೆಲ್ಲ ಒಪ್ಕೊಂಡು ನಿನ್ನ ಮೊಮ್ಮಗಳು ಅಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮುಂದೆ ನೀನು ಈ ಮನೆ ಸೊಸೆಯಾಗಿ ಚೆನ್ನಾಗಿ ನಿಭಾಯಿಸ್ತೀಯ ಅಂತ ನನಗೆ ನಂಬಿಕೆ ಇದೆ, ನನಗೆ ಗೊತ್ತಿದೆ. ಆದರೂ ನಿನ್ನನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮನಸ್ಸೇ ಆಗ್ತಿಲ್ಲ ನನಗೆ. ನೀನು ಮೊದಲು ಸರಿ ನಮ್ಮ ಮನೆಗೆ ಬಂದಾಗ ಸೂರ್ಯನ ಜೊತೆಗೆ ನಿನ್ನ ಮುಖ ನೋಡಿದ ತಕ್ಷಣ ಒಂಥರ ಆಶ್ಚರ್ಯ ಆಯಿತು. ಸೇಮ್ ನಮ್ಮ ಹೇಮಂತ್ ಥರನೇ ಇದ್ದಾಳಲ್ಲ ಅನಿಸ್ತು. ಸಾಧ್ಯ ಹೆಂಗಾಗಕ್ಕಾಗುತ್ತೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಈಗ ಅದೇ ಸತ್ಯವಾಗಿದೆ. ನಮ್ಮ ಮನೇಲಿ ಎಲ್ಲರಿಗೂ ಜೀವನದಲ್ಲೂ ನೀನು ಬಂದಿರೋದ್ರಿಂದ ಎಲ್ಲರ ಮನಸ್ಸಲ್ಲೂ ನೀನಿದೆಯಾ. ಏನು ಮಾಡಬೇಕು ಅಂತಲೇ ತಿಳಿತಿಲ್ಲ. ಮಾವ ಬನ್ನಿ, ಊಟ ಮಾಡಿ ಬನ್ನಿ. ಸೂರ್ಯ ಎಲ್ಲವಾ? ಅವನು ಆವಾಗಲೇ ಎಲ್ಗೋ ಹೋಗ್ಬೇಕು ಅಂತಿದ್ದ. ಅದಕ್ಕೇನೆ ಚೆನ್ನಪ್ಪನ ಕರೆಸಿ ಅವನ ಜೊತೆ ಕಳಿಸಿದ್ದೀನಿ. ಅಯ್ಯೋ, ಇವತ್ತು ಬೇಗನೆ ಎದ್ದಬೇಕು ಅಂದ್ಕೊಂಡೆ, ಆಗಲೇ ಇಲ್ವಲ್ಲಪ್ಪ. ಅಮ್ಮ ಏನು ಮಾಡ್ತಿದ್ದಾರೋ ಏನೋ. ಇವತ್ತು ಬೇಗನೆ ಎದ್ದಬೇಕು ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಕ್ಷಮಿಸ್ಬಿಡಮ್ಮ. ಇನ್ನು ಏನೇನು ಕೆಲಸ ಬಾಕಿ ಇದೆ ಹೇಳು, ನಾನು ಮಾಡಿಕೊಡ್ತೀನಿ. ನೀನೇನು ಕೆಲಸ ಮಾಡಬೇಡ ಕಣವ, ನೀನು ಹೋಗಿ ತಯಾರಾಗು, ನಾನಿಲ್ಲಿ ಎಲ್ಲನೂ ನೋಡ್ಕೊತೀನಿ. ಸರಿ ಅಮ್ಮ. ಮನಸ್ಸು ನೀನು ಇದ್ದಿದ್ರೆ ನನಗೆ ಸಹಾಯ ಮಾಡ್ತಿದ್ಲು. ಇಂಥ ಸಮಯದಲ್ಲಿ ನಾನು ಒಬ್ಬಳೆ ನಿಭಾಯಿಸೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅಟ್ಲೀಸ್ಟ್ ಶಾರ್ವರಿ ಜೊತೆ ನಾನು ಇದ್ದಿದ್ರೆ ಎಲ್ಲೋ ಒಂದು ಕಡೆ ನೆಮ್ಮದಿ ಇರ್ತಿತ್ತು. ಮೊದಲೇ ಪ್ರೀತಿಸಿದ ಹುಡುಗನ ಜೊತೆ ಅಲ್ವಾ, ಆದರೆ ಒಂದು ಸ್ವಲ್ಪ ಏನು ಭಯ ಇಲ್ಲ. ಆದರೆ ಈಶ್ವರ ಅಪ್ಪ ಅಮ್ಮ ಮುಂದೆ ಹೇಗೆ ಕಾಣಿಸ್ತಾಳೋ ಏನೋ. ದೇವ್ರೆ, ಎಲ್ಲ ನಿನಗೆ ಬಿಟ್ಟಿದ್ದು ಕಣಪ್ಪ, ಎಲ್ಲ ನೀನೇ ನೋಡ್ಕೋಬೇಕು. ಹಬ್ಬ ಎಲ್ಲ ಕೆಲ್ಸಗಳು ಆದವು. ಈಗ ಶಾರ್ವರಿ ಏನು ಮಾಡ್ತಿದ್ದಾಳೋ ಏನೋ. ಮೊದಲೇ ಸೀರೆ ಉಟ್ಕೊಳಕ್ಕೆ ಕರೆಕ್ಟಾಗಿ ಬರಲ್ಲ,
ಈ ಹುಡ್ಕೊಂಡ್ಲು ಏನು ಮಾಡ್ತಾಳೋ ಏನೋ, ಹೋಗಿ ನೋಡ್ಕೊಂಬತ್ತೀನಿ ತಡಿ. ಶಾವರಿ, ಇನ್ನು ಏನೇ ಮಾಡ್ತಾ ಇದೀಯಾ? ಅಯ್ಯೋ ಅಮ್ಮ, ಯಾವ ಸೀರೆ ಉಟ್ಕೊಂಡ್ಲಿ ಹೆಂಗ್ ಉಟ್ಕೊಂಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ. ಹುಡ್ಕಿ 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 ತೆಗ್ದು ಒಂದು ರಾಶಿ ಮಾಡಿ ಹಾಕಿದ್ದೀನಿ. ಏನು ಮಾಡಲಿ, ಯಾವ್ದು ಉಟ್ಕೊಂಡ್ಲಿ ಅಮ್ಮ? ನನಗಂತೂ ಯಾವುದು ಇಷ್ಟನೇ ಆಗ್ತಿಲ್ಲ. ಒಂದು ಚೆನ್ನಾಗಿದ್ರೆ ಇನ್ನೊಂದು ಚೆನ್ನಾಗಿರಲ್ಲ. ಆ ಬಾರ್ಡರ್ ಸೀರೆ ತಗೊಳ್ಳೋಣ ಅಂದರೆ ಹೆವಿ ಆಯ್ತೈತೆ. ಅಂಚಿನ ಸೀರೆ ತಗೊಳ್ಳೋಣ ಅಂದರೆ ಏನು ಮಾಡಲಿ ಅಂತಾನೆ ಗೊತ್ತಾಗ್ದಲೆ ಯಾವ್ದು ಉಟ್ಕೊಳ್ಳಿ ಯಾವ್ದು ಬಿಡಲಿ ಅಂತಾನೆ ಯೋಚನೆ ಮಾಡ್ತಾನೆ ಇದ್ದೀನಿ. ನೀನು ಹಿಂಗೆ ಹುಡುಕ್ತಾ ಇರು. ಆ ಈಶ್ವರ ಬಂದು ಅವರಪ್ಪ ಬರೋವರೆಗೂ ಹಿಂಗೆ ಹುಡುಕ್ತಾನೇ ಇರು. ಅವರು ನೀನು ಹಿಂಗೆ ನೋಡ್ಕೊಂಡು ಹೋಗ್ಲಿ, ಸರಿನಾ? ಬೇಗ ಯಾವುದೋ ಒಂದು ಸೀರೆ ತಗೊಂಡು ರೆಡಿ ಆಗೋದು ಬಿಟ್ಟು ನೀನು ನೋಡು ಹೆಂಗೆ ಮಾಡ್ತಾ ಇದೀಯ ಅಂದರೆ, ತಡಿ ಯಾವುದೋ ಒಂದು ಸೀರೆ ನೋಡಿ ತೆಗಿತೀನಿ, ತಗ ಸೈಡಿ ಬಾ. ಏನು ಹುಡುಗಿನ ಏನೋ ಒಂದು ಈಗಲೇ ಮದುವೆ ಆಗ್ತಿದೀಯವ, ಹಾಗಾದ್ರೂ ನೀನು ಒಂದು ಸೀರೆ ಉಡ್ಕೊಳಕ್ ಬರಲ್ಲ ಅಂದರೆ ಏನು ಹೇಳೋಣ ಹೇಳು? ಅಲ್ಲ ಕಣೆ, ಪ್ರೀತಿಸ್ತಾರೆ ಮದುವೆ ಆಗ್ತಿದೀಯಾ, ಅಡುಗೆ ಮಾಡೋದು ಬೇರೆ ಕಲ್ತಿಲ್ಲ, ಏನಿಲ್ಲ. ತಿನ್ನಕ್ಕೆ ಹೆಂಗೆ ಬರುತ್ತೆ ಹೇಳು? ಕಲಿ. ನಾಳೆಯಿಂದ ಹೇಳ್ತಿದ್ದೀನಿ ನೋಡು, ನಾಳೆಯಿಂದ ಹೆಂಗೇನು ಎತ್ತ ಅಂತ ಪ್ರತಿಯೊಂದು ಮುಂದೆ ನಿಂತ್ಕೊಂಡು ಮಾಡ್ಬೇಕು ನೀನು. ಹೇಳ್ತಾ ಇದ್ದೀನಿ, ನಾನು ಹೇಳ್ಕೊಡ್ತೀನಿ ಯಾವುದೇ ರೀತಿ ಏನೇನು ಹಾಕ್ಬೇಕು ಅಂತ. ಹೀಗೆ ಏನು ಕಲ್ತಿಲ್ಲ ಮಾಡಿಲ್ಲ, ಏನೋ ನೀನು ಪ್ರೀತಿಸ್ತೀಯ ಅಂತ ಹೇಳ್ಬಿಟ್ಟು ಮದುವೆ ಮಾಡೋಕ್ಕೆ ಮುಂದೆ ಹಿಡಿತಾರೆ. ನಾನು ಯಾತ್ಲಾಗು ಅಂತ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ನೀನು ನೋಡಿದರೆ ಏನು ಮಾಡೋಕ್ಕಾಗತ್ತೆ, ಆಗೋದೆಲ್ಲ ಆಗೈತೆ. ಮನೆ ಮಠ ಏನು ಜವಾಬ್ದಾರಿ ಅನ್ನೋದು ತಗೊಂಡು ಮಾಡೋದು ಕಲಿ. ನಮ್ಗೆ ಅದೇ ಬೇಕಾಗಿರೋದು ಅಲ್ವಾ? ಮುಂದೆ ಯಾರು ಕೈ ತೋರಿಸಿ ಮಾತಾಡಬಾರ್ದು, ಹಂಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆತಾ? ನಡಿ ಬೇಗ ಬೇಗ ಸೀರೆ ತಗೊಂಬ. ಅದು ಯಾವುದು ನೋಡಿ ನಾನೇ ಉಡಿಸ್ತೀನಿ ಬಾ. ನೀನೀಗ ಎಲ್ಲಿ ಹೇಳಿ ಸಾಕಾಗೋಗುತ್ತೆ. ಒಂದು ಸೀರೆನೂ ಉಡ್ಕೊಳಕ್ ಬರಲ್ಲ ಅಂದ್ರೆ ಏನು ಹೇಳ್ತೀಯವ? ಅಮ್ಮ, ಈಗಲೂ ನೀನು ನನಗೆ ಬೈತಾನೆ ಇರ್ತೀಯಲ್ಲ, ಈಗಲ್ಲ ಯಾವಾಗಲೂ ಅಷ್ಟೇ. ನನಗೆ ಕಂಡ್ರೆ ನಿನಗೆ ಏನು ಅನ್ಸುತ್ತಮ್ಮ? ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯಲ್ಲ. ಹೋಗಮ್ಮ, ನೀನು ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯ ನೀನು. ಕಲ್ತ್ರೆ ಯಾಕೆ ಬೈಯನ್ ಹೇಳು? ಕಲಿ. ಯಾರು ಕಲಿಬೇಡ ಅಂತ ಯಾರು ಕೈ ಇಟ್ಕೊಂಡಿದ್ರು ನಿನ್ನ? ಕಲಿ. ಯಾರು ಬೇಡ ಅಂದ್ರು? ಕಲ್ತ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಏನೋ ಒಂದು, ಈಗ ನಾನು ಅಡುಗೆ ಮನೆ ಎಲ್ಲ ಕೆಲಸ ಮಾಡ್ಕೊಂಬಂದೆ, ನೀನು ಉಟ್ಕೊಂಡಿದ್ರೆ ಸೀರೆಯ ಎಷ್ಟು ಸಂತೋಷ ಆಗೋದು, ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣ್ತಾಳೆ ಅಂತ. ಈಗ ನಾನೇ ಬಂದು ಯಾವ ಸೀರೆ ಅಂತ ಹುಡ್ಕೊಳಕ್ಕೂ ಕಷ್ಟ ಆಗಿತ್ತೆ. ಹುಡುಕಿ ಕೊಟ್ಟು ಮಾಡಿ ಮತ್ತೆ ನಿನಗೆ ಸೀರೆ ಬೇರೆ ಉಡಿಸ್ಬೇಕು. ಬಾ, ಈಗ ಟೈಮ್ ಆಗುತ್ತೆ, ನೀನು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ನನ್ನ ಮಗಳು ಬಂಗಾರ ಗಿಣಿ ಕಂಡಂಗೆ ಕಾಣ್ತಾವಳೆ, ಎಷ್ಟು ಲಕ್ಷಣ ಕಾಣ್ತಿದೆಯೇ. ಅರೆ ಹೌದಲ್ವಾ? ಅಂತೂ ಇಂತೂ ನಾನು ಈಶ್ವರ್ ಇಬ್ಬರು ಇಷ್ಟಪಟ್ಟು ಮದುವೆ ಆದರೂ ನನ್ನಿಂದ ಆ ಮನೆಗೆ ಯಾವುದೇ ತೊಂದರೆ ಆಗೋದಂತೆ ನಾನು ನೋಡ್ಕೋಬೇಕು. ಮನೆ ಜವಾಬ್ದಾರಿ ನನಗೆ ವಹಿಸ್ತಾರೆ. ಆಮೇಲೆ ಅಡುಗೆಯನ್ನು ನಾನೇ ಮಾಡಬೇಕು. ಅಕಸ್ಮಾತ್ ಅಡುಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಅತ್ತೆ ಬೈತಾರೆ. ಯಾಕೋ ಭಯ ಆಗ್ತಿದೆ. ಅಮ್ಮ ಹೇಳಿದ ಹಾಗೆ ಮೊದಲು ಅಡುಗೆ ಮಾಡುವುದನ್ನು ಕಲಿಬೇಕು ನಾನು. ನಿಮ್ಮ ಮನೆಗೆ ಜಡೆ ಹಾಕಿದ್ದೀನಿ ಬಿಡು, ಇದಕ್ಕೆ ಹೂವು ಮುಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೇ ಕಣೆ. ಹೂವು ತರ್ಸಕ್ಕೆ ಹೇಳ್ತೀನಿ, ಮುಡ್ಕ. ಅಮ್ಮ, ನಿಜವಾಗ್ಲೂ ನಾನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೇನಾ?